ಏನಂದ್ರಿ? ಒಬ್ಬೊಬ್ರು ಕೇಳದೆ ಉತ್ತರ ಕೊಡ್ತೀನಿ ನಾನು. ಈಗ ನಮ್ಮ ಸಭೆಗಳು ಶಾಸಕರು ಮಾಡೋಕ್ಕೆಲ್ಲ ಹಕ್ಕು ಇದೆ. ನಾವು ನಾಗ್ಪುರಿಂದ ಏನು ಡೈರೆಕ್ಷನ್ಸ್ ತಗೊಳ್ಳೋದಿಲ್ಲ. ಅವರ ಅನಿಸಿಕೆಗಳನ್ನು ಮೀಟಿಂಗ್ ಮಾಡಿ ನಮ್ಗೆ ಹೇಳ್ತಾರೆ, ಆಮೇಲೆ ನಾವು ಕೇಳ್ತೀವಿ. ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ, ಕೊಡಬೇಕು. ಅದನ್ನು ನಾನು ಚರ್ಚೆ ಮಾಡಿ ಯಾವ ರೀತಿ ಮಾಡಿ ಅದನ್ನು ಸರಿ ಮಾಡ್ಬೋದು ಅನ್ನೋದನ್ನು ನಾನು ನಮ್ಮ ಶ್ರೇಷ್ಠ ನಾಯಕತ್ವದ ಜೊತೆ ಮಾತಾಡ್ತೇನೆ. ಮಹಿಳೆಯರಿಗೆ ಅವಕಾಶ ಕೊಡಬೇಕು, ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಈಗ ಬಿ.ಕೆ. ಪ್ರಸಾದ್ ಅವರು ನೇರ ನಿಷ್ಠುರವಾದಿ ಏನೇನೋ ಹೇಳುವಂತರು ಈ ಸಚಿವ ಸಂಪುಟ ಆಗ್ತಾ ಗೊಂದಲಗಳೆಲ್ಲ ನೋಡಿದ್ರೆ ನಿಮಗೆ ತೃಪ್ತಿ ತಂದಿದೆ ಸರ್ ಈಗ ಮಾಡಿರೋದು? ಈಗ ನನಗೆ ಬಹಳಷ್ಟು ತೃಪ್ತಿ ತಂದಿದೆ. ಏನು ಅಂದರೆ ಒಬ್ಬ ಪೌರ ಕಾರ್ಮಿಕ ದಂಪತಿ ಮಗನಿಗೂ ಸಹ ಅವನು ಪೌರ ಕಾರ್ಮಿಕ ಆಗಿದ್ದ, ಜಿಲ್ಲಾ ಪರಿಷತ್ ಮೆಂಬರ್ ಆಗಿ MLA ಆಗಿ ಅವನಿಗೆ ಅವಕಾಶ ಸಿಕ್ಕಿರೋದು ನೋಡಿದಾಗ ನನಗಾಗಿರೋ ಸಂತೋಷ ಯಾರಿಗೂ ಆಗಿರೋದಿಲ್ಲ. ಇನ್ನೂ ಕೆಲವು ಸಮುದಾಯಗಳಿಗೆ ಅವಕಾಶಗಳು ಮಾಡಿರೋದಿದೆಯಲ್ಲ, ST ಇರ್ಬೋದು, SC ಅವ್ರಿಗೆ ಸಾಕಷ್ಟು ಅವಕಾಶಗಳು ಮಾಡಿಕೊಟ್ಟಿದ್ದೀವಿ. ಇದು ಭಾಳ ಸಮಾಧಾನ ಇದೆ ನನಗೆ. ಯಾಕಂದರೆ ಸಾಮಾಜಿಕ ನ್ಯಾಯದಲ್ಲಿ ಕಾಂಗ್ರೆಸ್ ಪಕ್ಷ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ವರ್ಗದವ್ರಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ಸಂಪೂರ್ಣ ಅಂತ ನಾನು ಹೇಳೋದಿಲ್ಲ, ಎಲ್ಲ ಸರಿ ಇದೆ ಸರಿ ಹೋಗಿದೆ ಅಂತ ಹೇಳೋದಿಲ್ಲ. ಕೆಲವು ಆಗಿರ್ಬೋದು ಲೋಪದೋಷಗಳು, ಕಾರಣಾಂತರದಿಂದ ಆಗಿರುತ್ತೆ, ಅದು ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಡ್ತೀವಿ. ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಸಭಾಪತಿಗಳನ್ನ AICC ಕಳಿಸುವಂತ ಪರಿಸ್ಥಿತಿ ಬಂದಾಗ ಟೀಕೆ ಮಾಡ್ತಾ ಇದ್ರು ಬಿಜೆಪಿ. ಭಾರತೀಯ ಜನತಾ ಪಾರ್ಟಿಯವರು ಕೂಡ ಸಂವಿಧಾನವನ್ನ ಪಠಣೆ ಮಾಡ್ತಾರೆ ಅಂದರೆ ಅದೇ ದೊಡ್ಡ ಅದ್ಭುತ ನನಗೆ. ಯಾವ ಸಂವಿಧಾನವನ್ನು ಒಪ್ಕೊಳ್ದೇ ಇರೋರು ಸಂವಿಧಾನವನ್ನು ಈಗ ಮಾತಾಡ್ತಕ್ಕಂಥ ಜನ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕೆ ಸಂವಿಧಾನದ 178 ವಿಧಿಯ ಪ್ರಕಾರ ವಿಧಾನಸಭೆಯ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ವಿಧಾನಸಭೆಯೇ ಆಯ್ಕೆ ಮಾಡುತ್ತದೆ. 182ನೇ ವಿಧಿಯ ಪ್ರಕಾರ ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯನ್ನು ವಿಧಾನ ಪರಿಷತ್ತೇ ಆಯ್ಕೆ ಮಾಡುತ್ತದೆ. ಈ ಕನಿಷ್ಠ ಸಾಂವಿಧಾನಿಕ ಜ್ಞಾನವೂ ಇಲ್ಲದ BJP ನಾಯಕರು ಏನು ಮಾಡ್ತಾ ಇದ್ದಾರೆ? ನಾವು ತಗೊಂಡೋಗಿ ಕೂಡಿಸಿಲ್ಲ, ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ದೀವಿ. ನಾಳೆ ಅದು ಚುನಾವಣೆ ಆದರೆ ನಮ್ದು ಇವ್ರ ಅಭ್ಯರ್ಥಿ. ಇವರೆಲ್ಲ ತಗೊಂಡಿಲ್ವಾ? ಕಾಗೇರಿಗೆ ಎಷ್ಟು ವರ್ಷ ಆಟ ಆಡಿಸಿದ್ರು? ಅದೇ ಬಸವರಾಜ ಹೊರಟ್ಟಿ, ನಮ್ಮ ಹೊರಟ್ಟಿಯವ್ರ ಸಾಹೇಬರು ಆದಾಗ ಏನೇನಾಯಿತು ಘಟನೆಗಳು? ಇವೆಲ್ಲ ಆ ಥರ ಮಾಡೋರಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಸ್ಪೀಕರ್ ಇರ್ಬೋದು, ಡೆಪ್ಟಿ ಸ್ಪೀಕರ್ ಸರಿ ಇತ್ತು. ಅಲ್ಲಿ ಕ್ಯಾಂಡಿಡೇಟ್ ಅಂತ ಇಲ್ಲ. GS ಪಾಟೀಲ್ ಇರ್ಬೋದು ಅಥವಾ ಪನ್ನಣ್ಣ ಇರ್ಬೋದು ಅಥವಾ ಯಾರು ಸಲೀಂ ಅಹಮದ್ ಇರ್ಬೋದು, ಇವರ ಹೆಸರುಗಳಲ್ಲಿ ಕ್ಯಾಂಡಿಡೇಟ್ ಅಂತ ಹಾಕಿಲ್ಲ. ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಅಪಾಯಿಂಟ್ಮೆಂಟ್ ಮಾಡೋ ಅಧಿಕಾರ ಇದೆಯಾ ಅಂತ ಪ್ರಶ್ನೆ. ಇರಿ ಮಂತ್ರಿಗಳದ್ದು ನಾವೇ ಅನೌನ್ಸ್ ಮಾಡಿದ್ದಲ್ಲ. ಅಪಾಯಿಂಟ್ ಮಾಡೋ ಅಧಿಕಾರ ನಮ್ಗಿದ್ಯಾ, ಗವರ್ನರ್ಗಿದ್ಯಾ? ಅದನ್ನೇ ಆಮೇಲೂ ಕೂಡ ಸದನದಲ್ಲಿ ನಾವು ಮೂವ್ ಮಾಡ್ಬೋದು. ಸದನದಲ್ಲಿ ಮೂವ್ ಮಾಡಿದ ಮೇಲೆ ಚುನಾವಣೆ ಆಗುತ್ತೆ, ಅವ್ರನ್ನ ಆಯ್ಕೆ ಮಾಡ್ತಾರೆ. ನೀವು ಆ ಥರ ನೋಡೋಕ್ಕೆ ಹೋದಾಗ ಈಗ 26 ತಗೊಳ್ಳಿ. 2026ರಲ್ಲಿ BJP ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲೇ ಅವರು ಸ್ಪೀಕರ್ನ ಅನೌನ್ಸ್ ಮಾಡಿಬಿಟ್ರು. ವೆಸ್ಟ್ ಬೆಂಗಾಲಲ್ಲಿ ಅವನ ಹೆಸರೇನು ಅಂದರೆ ರದೀಂದ್ರ ಬೋಸ್ ಅವ್ರನ್ನ ಅನೌನ್ಸ್ ಮಾಡಿಬಿಟ್ರು. ಆವಾಗ ಸಂವಿಧಾನ ಇದೇನು ಎಲ್ಲಿಂದ ತಗೊಂಬಂದರಂತೆ? ನಾಗ್ಪುರ್ ಸಂವಿಧಾನ ಅಲ್ಲಿ ಬಂದಿತ್ತು. ಅದು BJP ಅವರು ನಮಗೆ ಸಂವಿಧಾನದ ಪಾಠ ಹೇಳೋದೇ ಬೇಕಾಗಿಲ್ಲ. ನಾವು ಮತದಾನದ ಗೌಪ್ಯವನ್ನು ಕಾಪಾಡಿಕೊಂಡೇ ಬಂದಿರೋದು ಸಂವಿಧಾನದಲ್ಲಿ. ಇವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಚುನಾವಣೆ ಆದ ತಕ್ಷಣ ಛಿದ್ರ ಮಾಡಿಬಿಟ್ರಲ್ಲ TMC ಅವ್ರನ್ನ. ಯಾವ ಸಂವಿಧಾನ ಯಾವ ರೂಲ್ ಹೇಳಿತ್ತು? ವಿಧಾನ ಪರಿಷತ್ ಸಭಾಧ್ಯಕ್ಷರು ಹೇಳ್ತಿದ್ದಾರೆ, ನನ್ನನ್ನ ಪದಚ್ಯುತಗೊಳಿಸಲಿಕ್ಕೆ 14 ಮುಂಚೆ ನೋಟಿಸ್ ಕೊಡಬೇಕಾಗಿತ್ತು. ಮತ್ತೆ ಸ್ಪೀಕರ್ ಸಭಾಧ್ಯಕ್ಷರು ಏನು ಕೌನ್ಸಿಲ್ ಅಧ್ಯಕ್ಷರು ಉಪಾಧ್ಯಕ್ಷರ ಬಗ್ಗೆ ಅನೌನ್ಸ್ ಮಾಡೋದನ್ನ ಅನೌನ್ಸ್ ಮಾಡದೇನೆ ನಂತರ ಅವರು ಚುನಾವಣೆ ಪ್ರಕ್ರಿಯೆ ಭಾಗವಹಿಸಿ ಲ್ಯಾಪ್ ಮಾಡಬೇಕಾಗಿತ್ತು. ಪ್ರಕ್ರಿಯೆ ಲ್ಯಾಪ್ಸ್ ಆಗಿದೆ. ಒಂದು 15 ಅಧಿವೇಶನ ನಡೆಸಬೇಕು. ಯಾವ ಪ್ರೊಸೀಜರ್ ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈ ಒಂದು ಅಧಿವೇಶನ ಇಳಿಯೋದಿಲ್ಲ ಅಂತ ಹೇಳಿಲ್ಲ. ಅಲ್ಲ, ಬೇಡ ಇಳಿಯೋ, ನಾವು ಕೆಳಗಡೆ ಇಳೀರಿ ಅಂತ ಹೇಳಿಲ್ಲ. ನಾವು ಈ ಅಭ್ಯರ್ಥಿಗಳನ್ನ ಯಾವಾಗೂ ನಾವು ಕಣದಲ್ಲಿ ಇಳಿಸ್ತೀವಿ, ಅದು ಸದನ ಸಭೆ ಆಯ್ಕೆ ಮಾಡುತ್ತೆ. ನಾವು ನಮ್ಮ ಕ್ಯಾಂಡಿಡೇಟ್ನ ನಾವು ಘೋಷಣೆ ಮಾಡಿದ್ದೀವಿ. ನಮ್ಮ ಅಭ್ಯರ್ಥಿ ಸಭಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಅಭ್ಯರ್ಥಿ ಸಲೀಂ ಅಹಮದ್ ಅವರು, ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರು, ಅಲ್ಲಿ ಸ್ಪೀಕರ್ ಅವರು ವಿಧಾನಸಭೆಯಲ್ಲಿ GS ಪಾಟೀಲ್ರು,
ಡೆಪ್ಟಿ ಸ್ಪೀಕರ್ ಆಗಿ ಪೊನ್ನಣ್ಣ ಅಂತ ನಾವು ಅನೌನ್ಸ್ ಮಾಡಿದ್ದೀವಿ. ಅದನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸದನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್. ಅಲ್ಲಿ ಬಂದಾಗ ನಾವು ಅಲ್ಲಿ ಪ್ರಕ್ರಿಯೆಗಳು ಅಥವಾ ಕಾನೂನು ಅಥವಾ ನಿಯಮಗಳನ್ನು ಪಾಲನೆ ಮಾಡಿದಾಗ ನಮ್ಮನ್ನು ಪ್ರಶ್ನೆ ಮಾಡಬೇಕು. ಈಗಾಗಲೇ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕಳ್ತನ, ಉಂಡಿ ಕಳ್ಳರು, ಇವರು ಓಟು ಕದ್ದಿದ್ರು. ಅಲ್ಲಿ ಯಾರು ಗಾಯತ್ರಿ ಶಾಂತೇಗೌಡನ್ನ ಓಟ್ ಕದ್ದು ಮಾನ ಮರ್ಯಾದೆ ಇಲ್ಲದೆ 4 ವರ್ಷ ಸರ್ಕಾರಿ ಅತಿಥಿಯಾಗಿದ್ರಲ್ಲ, ಕಾನೂನು ಬಾಹಿರವಾಗಿ ಇವರು ಸಂಬಳ ತಗೊಂಡಿದ್ದಾರೆ, ಎಲ್ಲ ಭತ್ಯೆಗಳನ್ನು ತಗೊಂಡಿದ್ದಾರೆ. ಮಾನ ಮರ್ಯಾದೆ ಇತ್ತೇನು ಇವ್ರಿಗೆ? ಡೆಪ್ಟಿ ಸ್ಪೀಕರ್, ಅದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಕೂಡ ಹೋಗಿ ಇವರು ನಾವು ರಾಜೀನಾಮೆ ಕೊಡ್ತೀವಿ. ಸುಪ್ರೀಂ ಕೋರ್ಟು ಅಸಿಂಧು ಮಾಡ್ತು, ನೀವು ಗೆದ್ದಿದ್ದೆ ಇಲ್ಲ ಅಂದಮೇಲೆ ರಾಜೀನಾಮೆ ಕೊಡೋದೇನು? ಯಾರು ಇವರು ಕಳ್ಳಾಟ ಆಡ್ತಾ ಇದ್ದಾರೆ? ಏನು ಅಷ್ಟೊಂದು ಮೂರ್ಖರು ಅಥವಾ ಅಂಧಭಕ್ತರು ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಇರ್ತಕ್ಕಂಥವ್ರು? ಅವ್ರ ಪಕ್ಷದವ್ರು ಅಂಧಭಕ್ತರಿರ್ಬೋದು, ಬಟ್ ಈ ದೇಶದವ್ರು ಅಂಧಭಕ್ತರಲ್ಲ. ಸಿಎಂ ಕೂಡ ಫೋನ್ ಮಾಡಿ ಕಾಗೇರಿ ಇವ್ರಿಗೆ ಹೊರಟ್ಟಿ ಅವ್ರಿಗೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಹೇಳಿದ್ರಂತೆ. ಅದನ್ನ ಸಿಎಂ ಅವ್ರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿಲ್ಲ. ಹೊರಟ್ಟಿಯವರು ಏನು ಹೇಳಿದ್ದಾರೆ ಅಂತ ನಾನು ನೋಡಿಲ್ಲ. ಆದ್ದರಿಂದ ಸಿಎಂ ಅವರು ವಿಚಾರ ಬಂದಾಗ ನಾನು ಅವರು ನನ್ನ ಹತ್ರ ಹೇಳಿದಾಗ ನಾನು ಅದನ್ನು ಎಂಡಾರ್ಸ್ ಮಾಡ್ಬೋದು, ಆದರೆ ಅದು ಗೊತ್ತಿಲ್ಲ ನನಗೆ.